ಗೂಂಡಾ ವರ್ತನೆಯನ್ನ ಕಾಂಗ್ರೆಸ್ಸಿನ ಅನೇಕ ಶಾಸಕರು ತೋರೋದ್ರ ಮುಖಾಂತರ ಕರ್ನಾಟಕ ಕೂಡ ಎಲ್ಲೋ ಒಂದ್ ಕಡೆ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಅಧಿಕಾರವನ್ನ ತನ್ನ ತೋಳ್ಬಲದ ಮುಖಾಂತರನೇ, ತನ್ನ ಗೂಂಡಾ ವರ್ತನೆ ಮುಖಾಂತರನೇ ಇಟ್ಕೊಳ್ಬೇಕನ್ನುವಂತ ಒಂದು ವಿಚಾರದ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೀವಿ ನಾವು ಅನ್ನುವಂಥದ್ದನ್ನ ಕರ್ನಾಟಕ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸಚಿವ ಸಂಪುಟ ಮರೆತಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂತಂದ್ರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ರಾಜ್ಯಪಾಲರ ನೇಮಕ ಆಗುವಂತದ್ದು ರಾಷ್ಟ್ರಪತಿಗಳ ಮೂಲಕ. ನೀವು ಏನ್ ಬೇಕಾದ್ರೂ ಬರ್ಕೊಟ್ರು ಓದ್ಬೇಕನ್ನುವಂಥದ್ದಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಈ ಸದನಕ್ಕೆ ಗೌರವ ಕೊಡುವಂತ ರೀತಿಯಲ್ಲಿ ಮೊದಲನೇ ಪ್ಯಾರಾ ಮತ್ತು ಕೊನೆಯ ಪ್ಯಾರಾವನ್ನು ಅವ್ರು ಓದಿದ್ದಾರೆ. ಉಳಿದದ್ದನ್ನ ಅವ್ರು ಉಲ್ಲೇಖ ಮಾಡಲಿಲ್ಲ. ಅದನ್ನ ನೀವು ಚರ್ಚೆ ಮಾಡುವಂತ ವೇದಿಕೆ ಬೇರೆ ಕಡೆ ಇದೆ. ನೀವು ಅವ್ರನ್ನ ಅಡ್ಡಗಟ್ಟಿ ಈ ರೀತಿ ಗುಂಡಾವರ್ತನೆ ತೋರಿ, ನಿನ್ನೆ ಒಂದು ಕರಾಳ ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಘಟನಾವಳಿಗಳು ನಡೆದಿರುವಂತದ್ದು ಅಸಲಿಗೆ ಇವ್ರು ಹೇಳಲಿಕ್ಕೆ ಹೊರಟಿರುವುದೇನು, ಯಾವ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮನ್ನರೇಗಾ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದು ಹೊಸ ಕಾನೂನನ್ನ ಜಾರಿಗೆ ಮಾಡಿದ ನಂತರ ಸಹಜವಾಗಿ ಅದರ ಹೆಸರು ಬದಲಾವಣೆಯಾಗಿದೆ. ಇದು ಮೊದಲನೇ ಸಲ ಅಲ್ಲ, ಈ ಹಿಂದೆ ಕೂಡ ಬಹಳಷ್ಟು ಸಲ ಇದು ಬದಲಾವಣೆ ಆಗಿತ್ತು. 1980ರಲ್ಲಿ ಈ ಕಾನೂನು ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು, ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತಿತ್ತು 1980ರೊಳಗೆ. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ. ಅದನ್ನ 83ರೊಳಗೆ ಏನ್ ಬದಲಾವಣೆ ಮಾಡಿದ್ರು ಅಂದ್ರೆ ಕಾಲಕ್ಕೆ ಈ ಮಸೂದೆಗಳಿಗೆ ಬದಲಾವಣೆ ಬರ್ತಿರ್ತಾವ. ಅಂದ್ರೆ ಯಾವಾಗ ಒಂದು ಕಾನೂನು ಪಾಸ್ ಆಗ್ತದ, ಪಾಸ್ ಆದ ನಂತರ ಪ್ರಾಕ್ಟಿಕಲ್ ಆಗಿ ಅದನ್ನ ಫೀಲ್ಡ್ಗೆ ಹೋದಾಗ ಅದಕ್ಕೆ ಏನೇನ್ ತೊಂದರೆ ಬರ್ತಾವ ಅದನ್ನ ಸರಿಪಡಿಸುವಂತ ದೃಷ್ಟಿಯಿಂದ 50 ವರ್ಷಗಳಲ್ಲಿ ಆ ಕಾನೂನನ್ನ ಬದಲಾವಣೆ ಮಾಡ್ತಾರೆ. ಅದನ್ನ ಬದಲಾವಣೆ ಮಾಡಿದಂತ ಸಂದರ್ಭದಲ್ಲಿ ಮೊದಲಿಗೆ ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿತ್ತು. ಅದಾದ್ಮೇಲೆ 83ರಲ್ಲಿ ಒಂದು ಬದಲಾವಣೆ ಆಯ್ತು, ಗ್ರಾಮೀಣ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಆಯ್ತು 83ರಲ್ಲಿ. 89ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಆಯ್ತು. ಇದೇ ಕಾಂಗ್ರೆಸ್ಸಿಗರೇ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಇಟ್ರು 89ರಲ್ಲಿ. ಆಮೇಲೆ ಇದನ್ನ ಮತ್ತೆ 4 ವರ್ಷಗಳಲ್ಲಿ ಬದಲಾವಣೆ ಮಾಡಿ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದ್ರು. ಯಾವಾಗ 93ರೊಳಗೆ ಉದ್ಯೋಗ ಭರವಸೆ ಯೋಜನೆ ಅಂತ ಮಾಡಿದ್ರು. 99ರೊಳಗ ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ ಅಂತ ಮಾಡಿದ್ರು. ಆಮೇಲೆ 2001ರೊಳಗ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಮಾಡಿದ್ರು. 2004ರಾಗ ನಿಮ್ಗೆಲ್ಲ ನೆನಪದೆ ಅಂತ ಭಾವಿಸ್ತೇನೆ ನಾನು, ಯಾಕಂದ್ರೆ 20-21 ವರ್ಷದ ಘಟನೆ. ಕೂಲಿಗಾಗಿ ಕಾಳು ಅಂತ ಪ್ರಾರಂಭ ಆಯ್ತಲ್ಲ ಅವಾಗ, ಅದು ರಾಷ್ಟ್ರೀಯ ಕೆಲಸಕ್ಕಾಗಿ ಆಹಾರ ಅಂತಕ್ಕಂಥ ಹೆಸರಿನ ಮೇಲೆ ಈ ಕಾರ್ಯಕ್ರಮ ನಡೀತು. ನಾವು ಹಳ್ಳಿಯೊಳಗೆಲ್ಲ ಅದನ್ನ ಕೂಲಿಗಾಗಿ ಕಾಳು ಅಂತ ಹೇಳ್ತಾ ಇದ್ದೀವಿ. 2005-6ರೊಳಗ ಕೇಂದ್ರ ಸರ್ಕಾರ ನರೇಗಾ ಅಂತ ಮಾಡಿತು. ಯಾವಾಗ ಚುನಾವಣೆ ಬಂತು, ಆ ಚುನಾವಣೆ ಬಂದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಹೆಸರು ಸೇರಿಸಿದ್ರೆ ನಮ್ಗೆ ಓಟ್ ಹೆಚ್ಚು ಬರ್ತಾವ ಅಂತ ಹೇಳಿ ನರೇಗಾವನ್ನ ಮಹಾತ್ಮ ಗಾಂಧಿ ನರೇಗಾ ಅಂತ ಮಾಡಿದ್ರು, ಮನ್ನರೇಗಾ ಮಾಡಿದ್ರು. ಹೀಗೆ ಕಾಲಕ್ಕೆ ಮಸೂದೆಗಳು ಬದಲಾವಣೆ ಆದಂಗ ಅದಕ್ಕೆ ಪೂರಕವಾದಂತ ಅವತ್ತಿನ ಕಾಲಘಟ್ಟಕ್ಕೆ ಏನೇನು ಹೆಸರು ಬೇಕು ಆ ಹೆಸರನ್ನ ಹಿಂದಿನ ಸರ್ಕಾರಗಳು ಇಟ್ಕೊಂಡ್ ಬಂದವು. ಕಾಂಗ್ರೆಸ್ ಸರ್ಕಾರ ಕೂಡ ಅದರಿಂದ ಹೊರತಾಗಿಲ್ಲ. ಜವಾಹರ್ ಹೆಸರಿತ್ತು ಅಂತ ತೆಗೆದ್ರು, ಕೂಲಿಗಾಗಿ ಕಾಳಿತ್ತು ಅದನ್ನ ತೆಗೆದ್ರು, ಈ ಎಲ್ಲಾ ಹೆಸರುಗಳನ್ನು ತೆಗೆದು ಮನ್ನರೇಗಾ ಅಂತ ಇಟ್ರು. ಯಾವಾಗ ಇಟ್ರು? 2000 ಮೋಸ್ಟ್ಲಿ ಇದು 26 ಈಗ, ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ 2020 ಕಾಣಿಸ್ತದ, 19-20 ಆ ಸಮಯದಲ್ಲಿ ಇದನ್ನಿಟ್ರು ಮಹಾತ್ಮ ಗಾಂಧಿ ಅಂತ ಹೇಳಿ. 20 ವರ್ಷ ಆಯ್ತು ಈಗ ಅದನ್ನ ಹೆಸರಿಟ್ಟು. ಇವತ್ತಿನ ಕಾಲಘಟ್ಟದೊಳಗ ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ ಆಗಿದೆ ದೇಶದೊಳಗೆ. 25% ಜನ ಬಡತನ ರೇಖೆಯಿಂದ ಮೇಲ್ ಬಂದಿದ್ದಾರೆ. ಮತ್ತು ಈ ಯೋಜನೆಯನ್ನ ಕರ್ನಾಟಕ ಸರ್ಕಾರ ಬಂಗಾರದ ಮೊಟ್ಟೆ ಇಡುವ ಕೋಳಿ ಅಂತ ತಿಳ್ಕೊಂಡಿತ್ತು. ಕರ್ನಾಟಕ ಸರ್ಕಾರ ಅಂದ್ರ ಯಾವುದೇ ದಕ್ಕಿಲ್ದ ಕೇಂದ್ರ ಸರ್ಕಾರದಿಂದ 90% ಅನುದಾನ ನಮಗ್ ಬರ್ತಾ ಇತ್ತು. 86,000 ಕೋಟಿ ಅನುದಾನ ಒಟ್ಟು ದೇಶದಲ್ಲಿ ಇದಕ್ಕೆ ಬಿಡುಗಡೆ ಆಗ್ತಾ ಇತ್ತು.
ಇದರ ಬದಲಾವಣೆ ಯಾಕೆ ಮಾಡ್ಬೇಕಾತು ಅನ್ನುವಂಥದ್ದನ್ನು ನಾನು ತಮ್ಮ ಗಮನಕ್ಕೆ ತರಬೇಕಂತಂದ್ರ, ಅನೇಕ ಕಡೆ ನೀವೇ ವರದಿ ಮಾಡಿದಿರಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರು ಸೇರಿಸಿದ್ರು NB ಬರೆಯುವಾಗ. ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು, ಸತ್ತವರಿಗೂ ಕೂಡ ಉದ್ಯೋಗ ಕೊಟ್ಟಿತ್ತು ಸರ್ಕಾರ. ಶಾಲೆಗೆ ಹೋಗೋ ಮಕ್ಕಳಿಗೂ ಉದ್ಯೋಗ ಕೊಟ್ಟಿತ್ತು. MLA MP ಅಂತವ್ರ ಹೆಸರು ಸಹಿತ ಬಂದಿದ್ದು. ಯಾರು ಅಧಿಕಾರಿಗಳದಾರ ಅಧಿಕಾರಿಗಳ ಹೆಸರು ಸಹಿತ ಸೇರಿಸಿದ್ರು. ಈ ರೀತಿ ಸತ್ತವ್ರ ಹೆಸರಲ್ಲೇ, ಸ್ಕೂಲಿಗೆ ಹೋಗುವಂತ ಮಕ್ಕಳ ಹೆಸರಲ್ಲೇ, ರಾಜಕಾರಣಿಗಳ ಹೆಸರಲ್ಲೇ, ನೌಕರಿ ಇರೋರ ಹೆಸರಲ್ಲೇ, ಕೆಲವು ಜನ ಗ್ರೂಪ್ ಡಿ ಇದ್ದವರು ಸಿಟಿ ಒಳಗೆ ಒಂದೆಲ್ಲ ಗ್ರೂಪ್ ಡಿ ನೌಕರಿ ಮಾಡ್ತಾರ, ಮತ್ತೆ ಅಲ್ಲಿ ಹಳ್ಳಿ ಒಳಗೆ ಅವ್ರದ್ದು ಉದ್ಯೋಗ ಖಾತ್ರಿಯಾಗ ಹೆಸರು ಅದ. ಈ ರೀತಿ ಮಾಡ್ತಾ ಮಾಡ್ತಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಡಬೇಕು. ಅದ್ರ ಮಷಿನರಿ ಬಳಸಿಕೊಂಡು JCB ಮುಖಾಂತರ ಬೇರೆ ಬೇರೆ ಮಷಿನರಿಗಳನ್ನು ಉಪಯೋಗ ಮಾಡಿಕೊಂಡು ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು ಅನೇಕ ಕಂಪ್ಲೇಂಟ್ಗಳು ಬಂದು, ಕೆಲವು ಕಡೆ ನಿನ್ನೆ ನಮ್ಮ ಕೇಂದ್ರದ ಸಚಿವರು ಉಲ್ಲೇಖ ಮಾಡಿದ್ದಾರೆ. ನಾನು ನಿನ್ನೆ ತಮ್ಮ ಗಮನಕ್ಕೆ ತರ್ತೀನಿ. ಯಾದಗಿರಿ ಅಂತ ಜಿಲ್ಲೆಯಲ್ಲಿ ಗಂಡಸರಿಗೆ ಸೀರೆ ಉಡಿಸಿ ಹೆಣ್ಮಗಳ ಹೆಸರು ಮ್ಯಾಗ ಉದ್ಯೋಗ ಖಾತ್ರಿ ಅಂತ ತೆಗೆದ್ಬಿಟ್ರು. ಈ ರೀತಿಯಾದಂತ ಅವಘಡಗಳು ಅಥವಾ ಈ ರೀತಿಯಾದಂತ ಹಣದ ದುರುಪಯೋಗ ಏನ್ ನಡೀತು. ಹೀಗಾಗಿ ನಾವು ಅದನ್ನ ಇವತ್ತು AI ತಂತ್ರಜ್ಞಾನದ ಮೂಲಕ ಬದಲಾವಣೆ ಮಾಡಬೇಕು. 2047 ವಿಕಸಿತ ಭಾರತ ಆಗ್ಬೇಕನ್ನುವಂತ ಕಲ್ಪನೆಯನ್ನು ಇಟ್ಕೊಂಡು ಹೊಂಟಿದೀವಿ. ಹೀಗಾಗಿ ಅನೇಕ ಬದಲಾವಣೆಗಳನ್ನು ನಾವು ಮಾಡಿದೆವು. ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಇದು ಉದ್ಯೋಗ ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದಂತ ಕೆಲಸ ಇದು ಅಂತೇಳಿ. ನಾನು ಕಾಂಗ್ರೆಸ್ ಸ್ನೇಹಿತರಿಗೆ ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅವಧಿಯೊಳಗ ಒಂದು 100 ದಿನ ಮಾತ್ರ ಉದ್ಯೋಗ ಖಾತ್ರಿ ಇತ್ತು, ನಿಮ್ದು ಗ್ಯಾರಂಟಿ ಇತ್ತು ನಿಮ್ದು ಒಂದು 100 ದಿನ. ನಾವು ಅದನ್ನ 125 ದಿವಸ ಮಾಡಿದ್ವಿ. ಹೆಂಗ್ ನೀವು ಬಡವರಿಗೆ ಹೊಟ್ಟೆ ಮೇಲೆ ಹೊಡೆದ್ರಿ ಅಂತ ಹೇಳ್ತೀರಿ? 100ರಿಂದ 125 ಸೋತೀವಿ. ಆಮೇಲೆ ಇನ್ನೊಂದು, ನಾವೇನ್ ಗ್ಯಾರಂಟಿ ಕೊಟ್ಟಿವಿ, ನೀವು 2 ತಿಂಗಳು 3 ತಿಂಗಳು ಪೇಮೆಂಟ್ ಆಗ್ತಿರ್ಲಿಲ್ಲ ಪಾಪ ದುಡಿಯೋರು. ನಾವು ಈಗ ಅದನ್ನ 1 ವಾರದೊಳಗೆ ಪೇಮೆಂಟ್ ಮಾಡ್ಬೇಕನ್ನುವಂತ ಕಾನೂನನ್ನ ನಾವು ಜಾರಿಗೆ ತಂದಿದೀವಿ. ಯಾರು ಉದ್ಯೋಗಕ್ಕಾಗಿ ಪಂಚಾಯಿತಿಗೆ ಅರ್ಜಿ ಕೊಡ್ತಾರ, ಗ್ರಾಮ ಸಭೆ ವಾರ್ಡ್ ಸಭೆಗಳಲ್ಲಿ ಹೋಗಿ ನನಗೆ ಉದ್ಯೋಗ ಇಲ್ಲ ಕೆಲಸ ಕೊಡ್ಬೇಕಂತ ಕೊಡ್ತಾರ. ಒಂದ್ ವೇಳೆ ಅವಾಗ ಉದ್ಯೋಗ ಕೊಡದೆ ಹೋದ್ರು ಕೂಡ ಅವನಿಗೆ ನಿರುದ್ಯೋಗಿ ಭತ್ಯೆ ಕೊಡ್ಬೇಕನ್ನುವಂಥದ್ದನ್ನ ನಾವು ಇವತ್ತು ಕಾನೂನಿನಲ್ಲಿ ಜಾರಿಗೆ ತಂದಿದೀವಿ. ಇದು ಹೆಂಗ್ ಬಡವರಿಗೆ ಅನ್ಯಾಯ ಆಗ್ತದ? ಮತ್ತೆ ನೀವು ಇನ್ನೊಂದು ದೊಡ್ಡ ಆರೋಪ ಏನ್ ಮಾಡ್ತೀರಿ, ಮಹಾತ್ಮ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ರು ಬಹಳ ದೊಡ್ಡ ದುರಂತ ಅಂತ ಹೇಳಿ ನೀವು ಆರೋಪ ಮಾಡ್ತೀರಿ. ನಿಮಗೆ ನಾಚಿಕೆ ಆಗ್ಬೇಕು. ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 500-600 ಸಂಸ್ಥೆಗಳಿಗೆ ನಕಲಿ ಗಾಂಧಿ ಪರಿವಾರದ ಹೆಸರು ಇಟ್ಕೊಂಡಿದ್ದೀರಿ ನೀವು. ನಾನು ಇಲ್ಲೇ ಉದಾಹರಣೆ ಹೇಳ್ಬೇಕಂದ್ರೆ, ನಿಮ್ಮ ಅಂತಾರಾಷ್ಟ್ರೀಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ನೀವೇನ್ ಹೆಸರಿಟ್ರಿ? ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರಿಟ್ರಿ. ರಾಜೀವ್ ಗಾಂಧಿ ವಸತಿ ನಿಗಮ ಅಂತ ಇಟ್ರಿ. ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಹಿಂಗ್ ಕೇಳ್ಕೊತ ಹೋದ್ರ 100 ಹೆಸರುಗಳನ್ನ ಅವ್ರು ಇಟ್ಟಿದ್ದಾರೆ. 11 ಪೇಜ್ ಮಾಹಿತಿ ಸಿಗ್ತದ ನಮ್ಗೆ. 11 ಪೇಜ್ ನಿಮ್ಗೆ ಎಲ್ಲ ದಾಖಲೆಗಳು ಸಹಿತ ತಂದೆ ನಾನು, ಯಾವ್ಯಾವ ಸಂಸ್ಥೆಗೆ ನಕಲಿ ಗಾಂಧಿ ಪರಿವಾರದ ಹೆಸರಿಟ್ರ ಅಂತ ಹೇಳಿ. ಹಾಳಾಗೋಗ್ಲಿ, ಇವತ್ತು ಕರ್ನಾಟಕದ ನೀವೇನು ಹೋರಾಟ ಮಾಡ್ತಾ ಇದಿರಲ್ಲ, ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಅವ್ರ ತಂಡ, ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕದಲ್ಲಿ ನೀವು ಬಡವರಿಗೆ ಕಡಿಮೆ ದರದಲ್ಲಿ ಆಹಾರ ಕೊಡ್ಬೇಕಂತ ಹೇಳಿ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ರಿ. ಅದಕ್ಕೆ ಏನ್ ಹೆಸರಿಟ್ರಿ? ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ. ನಿಮ್ಗೆ ನಾಚಿಕೆ ಆಗ್ಲಿಲ್ಲ? ನೀವು ಮಹಾತ್ಮ ಗಾಂಧಿ ಹೆಸರಿನ ಮೇಲೆ ಈ ಚುನಾವಣೆ ಗೆದ್ದಿದ್ರಿ. ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ಬೇಕಾಗಿತ್ತು, ಅವ್ರ ಮೇಲೆ ಅಭಿಮಾನ ಇತ್ತವ್ರು. ನೀವು ಇತ್ತೀಚೆಗೆ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದ್ರಿ, ನಿಮ್ಗೆ ಅಕ್ಕಿ ಕೊಡಕ್ ಆಗ್ತಾ ಇಲ್ಲ, ಅದನ್ನ ಇಂದಿರಾ ಕಿಟ್ ಮಾಡ್ತೀವಿ ಅಂತ ಹೊಂಟಿದಿರಿ. ಯಾದಕ್ ಮಹಾತ್ಮ ಗಾಂಧಿ ಹೆಸರು ಇಡ್ಲಿಲ್ಲ ನೀವು? ಇಂದಿರಾ ಕಿಟ್ ಯಾಕೆ ಇಡ್ತಾ ಇದ್ರಿ? ನಿಮಗೊಂದು ರೂಲ್ಸು, ನಮಗೊಂದು ರೂಲ್ಸ. ನಾವು 2047ಕ್ಕೆ ದೇಶ ವಿಕಸಿತ ಆಗ್ಬೇಕನ್ನುವಂತ ಕಲ್ಪನೆಯನ್ನು ಇಟ್ಟುಕೊಂಡು ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್, ಆಜೀವಿಕಾ ಮಿಷನ್ ಗ್ರಾಮೀಣ್ ಅಂತಕ್ಕಂಥದ್ದನ್ನ ಇಟ್ಟಾಗ ಸಹಜವಾಗಿ ಅದರ ಒಂದೊಂದು ಹೆಸರು ತಗೊಂಡು ಅದು ನಿಕ್ ನೇಮ್ VBG ರಾಮ್ಜಿ ಅಂತ ಬಂತು. ರಾಮ ಅಂದ ತಕ್ಷಣ ಇವ್ರಿಗೆ ಬೆಂಕಿ ಎತ್ಬಿಟ್ಟು, ಬಹುಶಃ ಮಹಾತ್ಮ ಗಾಂಧಿ ಇದ್ದಿದ್ರು ಕೂಡ ರಾಮನ ಹೆಸರಿಗೆ ಸ್ವಾಗತ ಮಾಡ್ತಿದ್ರು. ಯಾಕಂದ್ರೆ ಅವ್ರು ರಘುಪತಿ ರಾಘವ ರಾಜಾರಾಮ್ ಅಂತ ಹಾಡಿದವ್ರು. ಮಹಾತ್ಮ ಗಾಂಧಿ ನಿಮ್ಮ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಂತ ಹೇಳಿದ್ರೆ ನೀವು ಮಾಡ್ಲಿಲ್ಲ. ನಾವು ಆ ರಾಮನ ಆದರ್ಶವನ್ನು ಇಟ್ಕೊಂಡು ಹೊಂಟಿದೀವಿ. ನಾವು ರಾಮನ ಹೆಸರು ಇಡ್ಬೇಕಂತೂ ಇಟ್ಟಿಲ್ಲ. ವಿಕಸಿತ ಭಾರತ, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್, ಇದು ಸಹಜವಾಗಿ ಇಟ್ಟಾಗ ಇದರ ನಿಕ್ ನೇಮು VBG ರಾಮ್ಜಿ ಅಂತ ಬಂತು. ಹೀಗಾಗಿ ಇವರು ಅದನ್ನ ವಿರೋಧ ಮಾಡ್ತಾರೆ, ಹೆಸರಿಗೆ ವಿರೋಧ ಮಾಡ್ತಾ ಇದ್ದಾರೆ. ಇನ್ನೊಂದು ನಾನು ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಇದ್ದಂತ ಅವಧಿಯಲ್ಲಿ 2014ರವರೆಗೆ ನೀವು ಉದ್ಯೋಗ ಖಾತ್ರಿ ಯೋಜನೆಗೆ ಕೊಟ್ಟಂತ ಹಣ
ಕೇವಲ 86,000 ಕೋಟಿ ರೂಪಾಯಿ. ಇವತ್ತು ನಾವು ಉದ್ಯೋಗ ಖಾತ್ರಿಗೆ 1,53,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಗಳನ್ನ ಇವತ್ತು ನಾವು ಉದ್ಯೋಗ ಖಾತ್ರಿಗೆ ಕೊಡ್ತಾ ಇದ್ದೀವಿ. ಯಾರು ಹೆಚ್ಚು ಕೊಟ್ರು? ನೀವ್ಯಾಕೆ ಕೊಡಕ್ಕಾಗ್ಲಿಲ್ಲ? ಆಮೇಲೆ ನಮ್ಮ ಅವಧಿಯಲ್ಲಿ ನೀವು 1.53 ಕೋಟಿ ಏನು ಉದ್ಯೋಗ ಕೊಟ್ಟಿದ್ರಿ ಅವತ್ತಿನ ದಿನದೊಳಗೆ. ನಾವು 8 ಕೋಟಿಗಿಂತ ಹೆಚ್ಚು ಉದ್ಯೋಗವನ್ನು ಈಗಾಗಲೇ ಕೊಟ್ಟಿದ್ವಿ. 8-9 ಕೋಟಿ ತನಕ ಉದ್ಯೋಗ ಕೊಟ್ಟಿದ್ದೀವಿ, ಈಗಾಗಲೇ ಉದ್ಯೋಗ ಸೃಷ್ಟಿ ಮಾಡಿದ್ವಿ ನಮ್ಮ ಅವಧಿಯೊಳಗೆ. ನಿಮ್ಗೆ ಯಾಕಾಗ್ಲಿಲ್ಲ? ಇಷ್ಟಾದ್ಮೇಲೆ ನಾವು ಇದನ್ನ ಸುಧಾರಣೆ ತರುವಂತ ನಿಟ್ಟಿನೊಳಗ ಯಾವಾಗ CAG ವರದಿ ಕೊಡ್ತದಲ್ಲ, ಆಡಿಟ್ ಆಗ್ತದೆ ಯಾವುದೇ ಇಲಾಖೆ ಕೆಲಸ ಆದಾಗ, ಆ ಆಡಿಟ್ ನಲ್ಲಿ ಕರ್ನಾಟಕ ಇಡೀ ದೇಶದೊಳಗೆ ನಂಬರ್ 3 ಸ್ಥಾನದೊಳಗದ. ಎಲ್ಲಿ ಅವ್ಯವಹಾರ ಆಗಿದ್ರೊಳಗೆ 669 ಕೋಟಿ ರೂಪಾಯಿ ಅವ್ಯವಹಾರ ಆಗ್ಯದ CAG ವರದಿ ಪ್ರಕಾರ. 380 ಜನರ ಮೇಲೆ ಆಕ್ಷನ್ ಆಗ್ಬೇಕಂತ ಹೇಳಿದಾರೆ. ಆ ದುಡ್ಡು ವಾಪಸ್ ಬರ್ಬೇಕಂತ ಹೇಳಿದಾರೆ. ನೀವು ಒಂದು ಸಮರ್ಥ ಸರ್ಕಾರ ಆಗಿದ್ರೆ ನೀವು ಇದನ್ನ ನಿಲ್ಲಿಸಬೇಕಾಗಿತ್ತು. ನಿಮ್ಮ ಅವಧಿಯೊಳಗೆ ಆದಂತದ್ದು ನಿಲ್ಲಿಸಲಿಲ್ಲ. ಹೀಗಾಗಿ ನಾವು ಇದು ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಅಲ್ಲ, ಇದು ಗ್ರಾಮೀಣ ಜನರ ಬಡವರಿಗೆ, ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಉದ್ಯೋಗ ಕೊಟ್ಟು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಬೇಕು, ಅವ್ರ ಹೊಟ್ಟೆ ಹಸುವಿನಿಂದ ಇರಬಾರ್ದು ಅನ್ನುವಂತ ಕಾರಣದಿಂದ ಈ ಉದ್ಯೋಗವನ್ನ ಸೃಷ್ಟಿ ಮಾಡ್ಲಿಕ್ಕೆ ಈ ಉದ್ಯೋಗ ಖಾತ್ರಿ ಯೋಜನೆ ತಂದಿದೀವಿ. ಇದನ್ನ ಬಿಗಿ ಮಾಡ್ತಾ ಇದೀವಿ. ಹೀಗಾಗಿ ಅವರಿಗೆ ಎಲ್ಲೋ ಒಂದ್ ಕಡೆ ಅಳುಕದ. ಯಾಕೆ ಅಳುಕದ ಅಂದ್ರ ಇರುವಂತ ದುಡ್ಡನ್ನೆಲ್ಲ ಕಳ್ಕೊಂಡು ಇವತ್ತು ಕರ್ನಾಟಕ ಆರ್ಥಿಕ ದಿವಾಳಿ ಎತ್ತಿದೆ. ಕೇಂದ್ರದ ಅನೇಕ ಯೋಜನೆಗಳಿಂದನೇ ಇವತ್ತು ಬದುಕಿದಾರ ಅವ್ರು. ನಾನು ಇನ್ನೊಂದು ಯೋಜನೆ ನಿಮ್ಗೆ ಗಮನಕ್ಕೆ ತರ್ತೇನೆ. ಯಾಕಂತಂದ್ರ ನಾವು ಯಾವ ಗ್ರಾಮೀಣ ಪ್ರದೇಶಗಳಿಗೆ ಕುಡಿಯೋ ನೀರಿನ ಜಲ್ ಜೀವನ್ ಮಿಷನ್ ಸಾವಿರಾರು ಕೋಟಿ ರೂಪಾಯಿ ಬಂದದ. ಅಲ್ಲೆಲ್ಲೇ ಅಲ್ಲಿ ಕೂಡ ಕಳಪೆ ಕಾಮಗಾರಿ, ಅಲ್ಲಿ ಕೂಡ ಹಣ ಹಿಡಿಯುವಂತ ಯೋಜನೆ. ಈ ರೀತಿ ಕೇಂದ್ರ ಸರ್ಕಾರದ ಯೋಜನೆಗಳ ದುರುಪಯೋಗವನ್ನು ತಡೆಯುವಂತ ದೃಷ್ಟಿಯಿಂದ ಈ ಕಾನೂನನ್ನು ನಾವು ಜಾರಿಗೆ ತಂದೀವಿ. ಅದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಒಕ್ಕೂಟ ವ್ಯವಸ್ಥೆಗೆ ಶೆಡ್ ಹೊಡಿತಕ್ಕಂತ, ಕೇಂದ್ರ ಸರ್ಕಾರಕ್ಕೆ ಶೆಡ್ ಹೊಡಿತಕ್ಕಂತ, ಸಂಘರ್ಷ ಮಾಡ್ತಕ್ಕಂತ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ. ಇದನ್ನ ಮಾಡಬಾರ್ದು. ಈ ರೀತಿ ಸಂಘರ್ಷಕ್ಕಿಳಿಯೋದ್ರಿಂದ ರಾಜ್ಯಕ್ಕೆ ಲಾಭ ಆಗುದಿಲ್ಲ, ರಾಜ್ಯಕ್ಕೆ ಹಾನಿ ಆಗ್ತದ. ಅದಕ್ಕೆ ಉದಾಹರಣೆ ಇವತ್ತು ಪಶ್ಚಿಮ ಬಂಗಾಳ ಅನ್ನುವಂತ ಮಾತನ್ನ ತಮ್ಮ ಗಮನಕ್ಕೆ ತರ್ತಾ ಈ ಘಟನೆ ಅತ್ಯಂತ ಕರಾಳ ಘಟನೆ ಅಂತೇಳಿ ನಾನು ಬಣ್ಣಿಸಿ ರಾಜ್ಯಪಾಲರ ಮತ್ತು ರಾಜ್ಯದ ಜನರ ಕ್ಷಮೆಯನ್ನ ಕರ್ನಾಟಕ ಸರ್ಕಾರ ಕೇಳಬೇಕು, ಅಭಿವೃದ್ಧಿ ಪರವಾದ ಚಿಂತನೆಗಳನ್ನ ಮಾಡ್ಬೇಕಂತೇಳಿ ತಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಅದೇ ಹೇಳಿದಲ್ಲ ನಿಮ್ಗ, ಒಕ್ಕೂಟ ವ್ಯವಸ್ಥೆಗೆ ಸಂಘರ್ಷಕ ಕೇಂದ್ರದ ವಿರುದ್ಧ ಈ ಯೋಜನೆಗಳ ಬಗ್ಗೆ ಏನೇನು ಅವ್ರು ಹೇಳ್ಬೇಕಾಗಿತ್ತು ಅದನ್ನ ರಾಜ್ಯಪಾಲರ ಮೂಲಕ ಹೇಳಿಸ್ಬೇಕಂತ ಹೊರಟಿದ್ರು. ಅದು ಸಂವಿಧಾನ ವಿರೋಧಿ ಆಗ್ತದೆ. ಹೀಗಾಗಿ ರಾಜ್ಯಪಾಲರು ಭಾಷಣವನ್ನ ಓದಿಲ್ಲ. ಅವರೇ ಹೇಳಿದರು 11 ಪೇಜ್ಗಳಲ್ಲಿ ನೀವು ಇದನ್ನ ಉಲ್ಲೇಖ ಮಾಡಿದ್ರಿ, ಇದನ್ನ ತಿದ್ದುಪಡಿ ಮಾಡ್ಕೊಂಬರಿ ಅಂತೇಳಿ. ರಾಜ್ಯಪಾಲರು ಸರ್ಕಾರದ ಯೋಜನೆಗಳ ಬಗ್ಗೆ ಹೇಳ್ಬೇಕಾಗ್ತದೆ. ಆದ್ರೆ ಕೇಂದ್ರ ಸರ್ಕಾರದ ಜೊತೆ ಸಂಘರ್ಷಕ್ಕಿಳಿಯುವಂತದ್ದನ್ನ ರಾಜ್ಯಪಾಲರು ಓದುವಂತ ಉದಾಹರಣೆ ಇಲ್ಲ. ಹಿಂದಿನ ಹಂಸರಾಜ್ ಭಾರದ್ವಾಜ್ ನೀವು ತಗೊಳ್ರಿ ಉದಾಹರಣೆ, ನೆನಪು ಮಾಡ್ಕೊಡ್ರಿ. ಅಥವಾ ಖುರ್ಷಿದ್ ಆಲಂ ಖಾನ್ ಅವರು ಉದಾಹರಣೆ ತಗೊಳ್ರಿ. ಅಥವಾ ಇತ್ತೀಚೆಗೆ ನಾನು ಈ ಸರ್ಕಾರ ಕಿತ್ತ ಹೋಗ್ತೇನೆ ಅಂತ ಬಂದ್ರಲ್ಲ ಯಾರು ರಾಜ್ಯಪಾಲರು, ಯಡಿಯೂರಪ್ಪನವರು ಆಡಳಿತದೊಳಗೆ. ಈ ರೀತಿ ಅವ್ರ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡಾರ ಅನ್ನುವಂಥದ್ದು ಕೂಡ ಇವತ್ತು ಉದಾಹರಣೆ ಇದೆ. ನಾನು ಅದನ್ನೇ ಹೇಳ್ತಿಲ್ಲ, ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕ ಹುದ್ದೆ, ಈ ಹುದ್ದೆಯ ಘನತೆ ಗೌರವ ಯಾವ ರೀತಿ ಇರಬೇಕು ಅದನ್ನ ಕಾಪಾಡ್ಕೊಂಡು ಹೋಗಿದಾರ. ಕಾಂಗ್ರೆಸ್ಸಿಗರು ಹತಾಶೆ ಆಗಿದ್ದಾರೆ. ಇವತ್ತು ಸರ್ಕಾರ ನಡ್ಸಕ್ ಆಗ್ತಾ ಇಲ್ಲ. ಕೇವಲ ನಕಲಿ ಗಾಂಧಿಗಳನ್ನು ಮೆಚ್ಚಿಸುವಂತ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಕಷ್ಟಪಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಕಲಿ ಗಾಂಧಿ ಅವ್ರನ್ನ ಮೆಚ್ಚಿಸಿದ್ರೆ ನಾನು ಕುರ್ಚಿ ಉಳಿತದ ಅಂತೇಳಿ ಅವರು ಕೂಡ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ನೋಡ್ರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಲ್ಲ ನೀವು. ಅದ್ರ ಬಗ್ಗೆ ನಮ್ ಟ್ಯಾಕ್ಸ್ ಎಷ್ಟು ಹೋಗ್ತಾ ಇದೆ, ಅಲೋಕೇಶನ್ ಹಿಂದೆ ಎಷ್ಟಿತ್ತು, ನಿಮ್ಮ ಅವಧಿಯಲ್ಲಿ ಎಷ್ಟಿತ್ತು, ಇವತ್ತು ನಮ್ಮ ಅವಧಿಯೊಳಗೆ ಎಷ್ಟದ ಚರ್ಚೆ ಮಾಡ್ಲಿ ವಿಧಾನಮಂಡಲ. ಅದ್ರ ಚರ್ಚೆ ಮಾಡೋದನ್ನ ಬಿಟ್ಟು ನೀವು ರಾಜ್ಯಪಾಲರನ್ನ ಅಡ್ಡಗಟ್ಟಿ ಅದಕ್ಕೆ ಅವಮಾನ ಮಾಡುವಂತದ್ದು, ಈ ಪರಂಪರೆಯನ್ನ ನೀವೇನು ತೊಡೆದಾಕೊಂಡಿದಿರಲ್ಲ. ಕರ್ನಾಟಕ ಶಾಂತಿ ಸೌಹಾರ್ದತೆಗೆ ಹೆಸರಾದಂತ ರಾಜ್ಯ. ಇವತ್ತು ನೀವು ವೆಸ್ಟ್ ಬೆಂಗಾಲ್ ಮಾದರಿ ಒಳಗೆ ನೀವೇ ಇದನ್ನ ಪರಿಪಾಠ ಹಾಕಿ ಬಿಟ್ರ ಮುಂದಿನವ್ರು ರದ್ದ ಮಾಡ್ತಾರೆ. ಬಟ್ಟೆ ಹರ್ಕೊಂಡಿರ್ಬೇಕು ಅವ್ರು ನನ್ನ ಲೆಕ್ಕ. ಯಾಕಂದ್ರೆ ರಾಜ್ಯಪಾಲರಿಗೆ ಅಡ್ಡಗಟ್ಟಕ್ಕೆ ಅವ್ರಿಗೆ ಏನ್ ಹಾಕಲ್ಲ. ರಾಜ್ಯಪಾಲರು ಗೌರವಯುತವಾಗಿ ಬೀಳ್ಕೊಡ್ಬೇಕಾದಂತ ಹರಿಪ್ರಸಾದ್ ಮ್ಯಾನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ.
ಅದಕ್ಕ ಅದನ್ನ ಅದು ಕರ್ನಾಟಕ ಜನ ಏನ್ ಚೀವ್ತು ಅಂತಾರಂತ ಹೇಳಿ ಅದೊಂದು ಕ್ರಿಯೇಟ್ ಮಾಡ್ಕೊಂಡ್ರ ಅಂತ ನನಗೆ ಅನಿಸ್ತದೆ. ಇಲ್ಲ ಇಲ್ಲ, ರಾಜ್ಯಪಾಲರನ್ನ ಹಿಂಗೆ ಮಾಡ್ರಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಅವರದೇ ಆದಂತ ಕರ್ತವ್ಯ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ನಿಭಾವಣೆ ಮಾಡಿದಾರ. ಮೊದಲನೇ ಪ್ಯಾರ ಮತ್ತು ಕೊನೆಯ ಪ್ಯಾರ ಓದಿದಾರ. ಹೀಗಾಗಿ ಯಾವ ಕಾಂಪ್ಲಿಕೇಟೆಡ್ ಹಂಗಿದ್ರೆ ಏನವ್ರು ಕರ್ನಾಟಕ ಸರ್ಕಾರದ ಕೈಗೊಂಬೆನ ನೀವ್ ಹೇಳ್ತಾ ಇದ್ರಲ್ಲ, ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದಾರೆ ಅಂತ ಹೇಳಿ. ಹಂಗಾರೆ ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆ ಆಗ್ಬೇಕು ರಾಜ್ಯಪಾಲರು? ಅಲ್ಲ, ಅದು ನೋಡ್ರಿ, ಅದು ಬೇರೆ ವಿಚಾರ. ಕಾನೂನು ಪ್ರಕಾರ ಅವ್ರು ಏನ್ ಹೋರಾಟ ಮಾಡ್ಲಿ ಅಥವಾ ಜನತಾ ನ್ಯಾಯಾಲಯದೊಳಗೆ ಏನ್ ಹೇಳ್ತಾರೆ ಹೇಳಿ, ಆದ್ರೆ ಅದನ್ನ ಬಿಟ್ಟು ಮ್ಯಾನ್ ಹ್ಯಾಂಡಲ್ ಮಾಡಕ್ ಕೊಟ್ಟಿರಲ್ಲ. ನಿಮಗೆ ಕೊಟ್ಟಂತ ಯೋಜನೆಗಳನ್ನ ನಾನು ಉದಾಹರಣೆ ಇದೇ ಜಿಲ್ಲೆಯಲ್ಲಿ ಹೇಳುದಾದ್ರ, ಕಾರ್ಪೊರೇಷನ್ಗೆ ಸ್ಮಾರ್ಟ್ ಸಿಟಿ ಹಿಂದ್ ತಕ್ಕೊಂಡಿಲ್ಲ ನಾವು. ಈಗಲೂ ಕೂಡ 165 ಕೋಟಿ ರೂಪಾಯಿ ನೀವು ಯಾವ್ದದು ತ್ಯಾಜ್ಯ ನಿರ್ವಹಣೆಗಾಗಿ ನಾವು ಕೊಡಕ್ ರೆಡಿ ಇದೀವಿ. ಅದರ 20% ದುಡ್ಡು ತುಂಬಾಕ್ ನಿಮ್ ಕಡೆಯಿಂದ ಆಗ್ತಾ ಇಲ್ಲ. ನಾವು 152 ಕೋಟಿ ರೂಪಾಯಿ ಈ ESI ಆಸ್ಪತ್ರೆಗೆ ತಂದಿದೀವಿ. ಅಲ್ಲಿಂದ ಶಿಫ್ಟ್ ಮಾಡಿ ಜಾಗ ಖಾಲಿ ಮಾಡ್ತಾ ಇಲ್ಲ ಕಳೆದ 3 ವರ್ಷದಿಂದ. ನಾವು 252 ಕೋಟಿ ರೂಪಾಯಿ MSME ಟೆಕ್ ಪಾರ್ಕ್ ತಗೊಂಡ್ಬಂದಿವಿ. ಈ ಖಾತೆ ಮಾಡಿಕೊಡ್ತಾ ಇಲ್ಲ ಕಾರ್ಪೊರೇಷನ್ದಾಗ. 16 ಬಾರಿ ಮೀಟಿಂಗ್ ಮಾಡಿಕೊಟ್ರು ಕೂಡ. ನಾವು ಕೇಂದ್ರೀಯ ವಿದ್ಯಾಲಯ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ತಹಶೀಲ್ದಾರ್ ಕಚೇರಿ ದಾಟ್ತಾ ಇಲ್ಲ ಕೇಂದ್ರೀಯ ವಿದ್ಯಾಲಯ. ಅದೇ ರೀತಿ ನಾವು ಯಾವ್ದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅಂದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ ಯೋಜನೆಗಳನ್ನ ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡು ನೀವು ಇನ್ನೂ ಅವ್ರನ್ನ ಡಿಮ್ಯಾಂಡ್ ಮಾಡಿದ್ರೆ ಕೊಡ್ಲಿಕ್ಕೆ ಸಾಧ್ಯ ಅದ. ಸೌಹಾರ್ದಯುತ ವಾತಾವರಣದಲ್ಲಿ ಹೋಗಿ ಮಂತ್ರಿಗಳನ್ನ ಭೇಟಿ ಆದ್ರೆ ನೀವು ಈ ರೀತಿ ಬಂದಂತ ಯೋಜನೆಗಳನ್ನ ನೆಗ್ಲೆಕ್ಟ್ ಮಾಡಿ ಮತ್ ಸಂಘರ್ಷಕ್ಕಿಳಿಯುವಂತದ್ದು ಇದು ಒಳ್ಳೆ ಬೆಳವಣಿಗೆ ಏನು ಅಂತ ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ಈಗ ಏನಾಗಿದೆ ಬಿಜೆಪಿಗಳು ಸಿಟಿ ಅಧ್ಯಕ್ಷರು ಗ್ರಾಮೀಣ ಅಧ್ಯಕ್ಷರಿಲ್ಲ, ಏನಾಗಿದೆ ಮ್ಯಾಲಿಂದ ಪ್ರೆಸ್ ಮೀಟ್ ಮಾಡೋದು, ಮ್ಯಾಲಿಂದ ಪ್ರೊಟೆಸ್ಟ್ ಮಾಡೋದು. ಲೋಕಲ್ ಇಶ್ಯೂಸ್ ಇಷ್ಟು ಅದಾವಲ್ಲ. ಅಲ್ಲ, ನಾನು ಪ್ರತಿ ಸಲ ಲೋಕಲ್ ಇಲ್ಲ, ನಾನ್ ಪ್ರತಿ ಸಲ ಮಾತಾಡುವಾಗ ಜಿಲ್ಲಾಡಳಿತ ಆಯ್ತು ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಯ್ತು ಅಥವಾ ಕರ್ನಾಟಕ ಸರ್ಕಾರ ಆಯ್ತು ಏನೇನ್ ತಪ್ಪು ಮಾಡಿದ ನೇರವಾಗಿ ಆರೋಪ ಮಾಡುವಂತದ್ದು ಮಾಡಿದೀನಿ. ಆದ್ರ ನನ್ನ ವಿನಂತಿ, ನಾವೇನ್ ಅದನ್ನ ಹೇಳ್ತೀವಿ ಅದಕ್ಕೊಂದ್ ಸ್ವಲ್ಪ ಸ್ಕೋಪ್ ಕೊಡ್ರ ನನ್ನ ವಿನಂತಿ ಅದ. ಯಾಕಂತಂದ್ರ ಇದು ವೈಯಕ್ತಿಕ ನಂದಲ್ಲ, ಸಾರ್ವಜನಿಕರ ಹಣ ಪೋಲಾಗಿ ಹೊಂಟದ, ಸಾರ್ವಜನಿಕರಿಗೆ ಇದರಿಂದ ನುಕ್ಸಾನ ಆಗ್ತದ. ಅದರಿಂದ ನಿಮ್ ಗಮನಕ್ಕೆ ತರುವಂತ ಪ್ರಯತ್ನ ನಾ ಮಾಡ್ತೇನೆ. ಅಲ್ಲ, ಲೋಕಾಯುಕ್ತದವ್ರು ಬಂದ್ರು. ಅಲ್ಲಲ್ಲ, ನಾನು ಸ್ವತಃ ಲೋಕಾಯುಕ್ತದವ್ರಿಗೆ ಹೋಗಿ ಭೇಟಿಯಾಗಿದ್ದೇನೆ. ಪಾಟೀಲ್ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಈ ತರ ಏನ್ ನಡೆದದ ನೀವು ಪೊಲಿಟಿಕಲ್ ಪಾರ್ಟಿ ಇರೋದ್ರಿಂದ ನೀವೇನು ಜನರಿಗೆ ಪ್ರೊಟೆಕ್ಟ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಇಷ್ಟು ಇಶ್ಯೂಸ್ ನಡೀತಾ ಇದಾವ, ನೀವು ಒಂದು ಧ್ವನಿ ಅಂತ ಇಲ್ಲ. ಈ RCO ಬಗ್ಗೆ ಎಷ್ಟು ಬಂದವ ಅಲ್ಲ, ನಾನಂತೂ ನನ್ನ ಪ್ರೆಸ್ ಮೀಟ್ ಮಾಡುವಂತ ಸಂದರ್ಭದೊಳಗ ಆದ್ಯತೆ ನಂದು ಜಿಲ್ಲೆಗೆ ಕೊಟ್ಟಿದ್ದೀನಿ. ಇವತ್ತು ನಿನ್ನೆ ಆ ಘಟನೆ ನಡೆದಿದೆ ಅನ್ನೋ ಕಾರಣಕ್ಕೆ ನಾನು ರಾಜ್ಯದ ಹೇಳಿದೀನಿ. ಅದ್ರ ಜೊತೆಗೆ ಈ ಪ್ರಕರಣಗಳು ಕೂಡ ನಾನು ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದಲ್ಲ, ಅದನ್ನು ಆ ಘಟನೆಗಳು ತಂದಿವಲ್ಲ ನಿಮ್ ಗಮನಕ್ಕೆ. ಅಲ್ಲ, ಪೊಲೀಸ್ ನೋ ಅಡ್ಜಸ್ಟ್ಮೆಂಟ್. ನಮ್ ಪಾರ್ಟಿ ಬೆಳಗಾವಿ ನಾವೆಲ್ಲ ಪೇಪರ್ ನೋಡ್ಬೋದು. ಯಾರು ರೇಡ್ ಆಗಿ ಸರ್ಟಿಫಿಕೇಟ್ ಸ್ಟಾರ್ಟ್ ಆಯ್ತು. ನೀವು ಯಾರು ಎತ್ತಿಲ್ಲ. ನಿಮ್ಮ ಪದಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಲೀಡರ್ಗಳು ಏನ್ ಮಾಡ್ತಾ ಇದ್ದಾರೆ? ಸರಿ ಇದೆ. ಜನರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ಒಂದು ಪೊಲಿಟಿಕಲ್ ಪಾರ್ಟಿ ಜವಾಬ್ದಾರಿ ಅದ. ನಾನು ಕೂಡ ಒಬ್ಬ ಸಂಸದ. ಇಲ್ಲ, ಫೇಲ್ಯೂರ್ ಇಲ್ಲ. ನಮ್ಮ ಹಂತದೊಳಗೆ ನಾವು ಏನ್ ಎತ್ತಬೇಕು ಎತ್ತಿದೀವಿ. ಎಲ್ಲೇ ಒಂದ್ ಕಡೆ ಸಂಘಟಿತವಾಗಿ ಅದು ಕೊರತೆ ಅದ, ಅದನ್ನ ಸರಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ.
ಇಲ್ಲ ಇದನ್ನ ಚರ್ಚೆಗೆ ಬರಲ್ಲ. ತಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಯಾವುದು ಚರ್ಚೆ ಆಗ್ತೈತಿ ಹೋಗ್ತೈತಿ. ಯಾರ ಹಿಂದೆ ಏನಾದ್ರು ಸರಿಯಾಗಿ ನಾವು ಪ್ರಯತ್ನ ಮಾಡ್ತಾರೆ. ನೋಡ್ರಿ, ನಿಶ್ಚಿತವಾಗಿಯೂ ಬೆಳಗಾವಿ ಜಿಲ್ಲೆ, ಒಂದೇ ನಿಮಿಷ ರಾಜನ್, ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂತ ಮತ್ತು 18 ವಿಧಾನಸಭಾ ಕ್ಷೇತ್ರ ಹೊಂದಿದಂತ, 15 ತಾಲೂಕುಗಳನ್ನು ಹೊಂದಿದಂತ, 3 AC ಕಚೇರಿಗಳನ್ನು ಹೊಂದಿದಂತ, 6 RTO ಕಚೇರಿಗಳನ್ನು ಹೊಂದಿದಂತ ಬಹಳ ದೊಡ್ಡ ಜಿಲ್ಲೆ. ಇದನ್ನ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಯಾಕಂದ್ರೆ ನೀವು ಯಾದಗಿರಿ, ಗದಗ್, ಕೊಡಗು ಆ ತರದ ಜಿಲ್ಲೆಗಳನ್ನ 3-4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು 10 ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ರು 50 ಲಕ್ಷ ಜನಸಂಖ್ಯೆಗೆ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು, ಇನ್ನೊಬ್ರು ಯಾರು ಕೇಳ್ತಾ ಇದಾರೆ ಅನ್ನುವಂತ ಕಾರಣ ಇಟ್ಕೊಂಡು ಜಿಲ್ಲೆಯನ್ನ, ನೂತನ ಜಿಲ್ಲೆ ರಚನೆಯನ್ನ ಹಿಂದಿಟ್ಟಿರುವಂತದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದ್ದು, ಯಾವ ಸರ್ಕಾರ ನೇಮಕ ಮಾಡಿದಂತ ವರದಿಗಳ ಕೊಟ್ಟಿದ್ದು, ವರದಿಯ ಆಧಾರವನ್ನ ನೀವು ಮೂಲಿಗೆ ತಳ್ಳಿದ್ರಿ, ಅದನ್ನ ಕಸಬುಟ್ಟಿಗೆ ಹಾಕಿದ್ರಿ. ಯಾಕಂಗಾರ ನೀವು ವರದಿ ಕೇಳಿದ್ರಿ, ಆಯೋಗಗಳು ನೇಮಕ ಮಾಡಿದ್ರಿ, ಆ ಆಯೋಗಗಳು ಕೊಟ್ಟಂತ ವರದಿಗೆ ಏನ್ ಬೆಲೆ ಇದೆ? ಇವತ್ತು ನೀವು ಸರ್ಕಾರ ನೇಮಕ ಮಾಡಿದಂತ ಆಯೋಗಗಳು ಕೊಟ್ಟಂತ ವರದಿಗೂ ಬೆಲೆ ಇಲ್ಲ. ಹೋಗ್ಲಿ, ರಾಜಕೀಯ ಒತ್ತಡಕ್ಕಾದ್ರೂ ಮಾಡ್ತೀರಿ ಅಂತಂದ್ರ ಬೇರೆ ಜಿಲ್ಲೆಗಳು ಆಗಿದಾವೆ ಈಗಾಗ್ಲೇ, ಸಣ್ಣ ಜಿಲ್ಲೆಗಳು. ನಮ್ಮನ್ನು ಒಂದು 5 ಜಿಲ್ಲೆ ಮಾಡ್ರಿ, ಏನ್ ತಪ್ಪಿಲ್ಲ. ಆದ್ರೆ ಅದನ್ನ ನೆವ ಇಟ್ಕೊಂಡು ಜಿಲ್ಲೆಯನ್ನ, ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೇಟು ಏನಾಗ್ತಾ ಇದಾರೆ, ಇದ್ರ ಹಿಂದೆ ಅಖಂಡ ಜಿಲ್ಲೆಯನ್ನ ಆಳ್ಬೇಕನ್ನುವಂತವ್ರದ್ದು ಏನೋ ಹುನ್ನಾರ ಇದೆ ಅಂತ ನನಗೆ ಅನಿಸ್ತದೆ. ಇಬ್ರು ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ, ಇದ್ರ ಒಟ್ಟೆ ವ್ಯವಸ್ಥೆ ಅಂದ್ರೆ ಚರ್ಚೆ ಆಗ್ತಾ ಇಲ್ಲ, ನೀವು ಬರ್ರಿ ಚರ್ಚೆ ಮಾಡೋಣ, ನಿಮ್ ಸಲಹೆ ಇದೆ ಅಂತ ಹೇಳಿ ಕೇಳುವಂತ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನ ಕಳ್ಕೊಂಡಿದ್ದಾರೆ, ಏನೋ ಆ ಹಿಡಿತವನ್ನ ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದ. ಹೀಗಾಗಿ ಮುಖ್ಯಮಂತ್ರಿಗಳಾದ್ರೂ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಹುಶಃ ಇದೊಂದು ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಎಲ್ರು ಕೇಳಿದಾರೆ. ಅಲ್ಲ, ವಿಧಾನಸಭೆ ಒಳಗೆ ಮಾತಾಡಿದಾರಲ್ಲ, ಐಹೊಳೆ ಅವ್ರು ಮಾತಾಡಿದ್ರು, ಜೊಲ್ಲೆ ಅವ್ರು ಮಾತಾಡಿದ್ರು, ಜಾರಕಿಹೊಳಿ ಅವ್ರು ಮಾತಾಡಿದ್ರು. ಅದ್ರ ಜೊತೆ ಎಸ್ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇವತ್ತಿನ ಸುದ್ದಿಗೋಷ್ಠಿ ನಡೆಸಿಕೊಟ್ಟಂತ